ಬುದ್ಧಿ ಇದ್ದವ ಬುದ್ಧನಾಗ್ತಾನೆ ಅಂತ ಹೇಳುದು ಅಲ್ವಾ. ಬುದ್ಧನಾಗ್ಬೇಕಾದ್ರೆ ಎಷ್ಟು ಕಷ್ಟ ಬಂದ ಗೊತ್ತುಂಟವ. ಇವತ್ತು ಹೇಳ್ಲಿಕ್ಕೆ ತುಂಬಾ ಸುಲಭ, ಬುದ್ಧ 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 ಅಂತ ಹೇಳಿ. ಆದ್ರೆ ಬುದ್ಧನಾಗಲಿಕ್ಕೆ ಎಷ್ಟು ಕಷ್ಟ ಬಂದ ಅಂತ ಹೇಳುದು. ಎಷ್ಟು ಕಷ್ಟ ಬಂದಿರ್ಬೋದು. ಬುದ್ಧನ ಕಥೆ ಹೇಳಲಿಕ್ಕೆ ಸುಲಭ. ಬುದ್ಧನ ಕಥೆ ಹೇಳುವಾಗ ನಾನು ಬುದ್ಧನಾಗಿ ಇದ್ದೇನಾ ಅಂತ ತಿಳ್ಕೊಂಡ್ರೆ ಬುದ್ಧನ ಕಥೆ ಕೇಳುವುದಕ್ಕೂ ಬುದ್ಧನ ಕಥೆ ಹೇಳುವುದಕ್ಕೂ ಯೋಗ್ಯರು ಅಂತ ಹೇಳುದು. ಬುದ್ಧ ಬುದ್ಧನೇ ಅಂತ ಹೇಳುದು. ಅದು ಕಲಿಯುಗದಲ್ಲಿ ಬೇಕಾದ್ದು ಬುದ್ಧಿ ಅಂತ ಹೇಳುದು. ಆದ ಕಾರಣ ಬುದ್ಧನ ಅವತಾರ ಅಂತ ಹೇಳುದು. ಬುದ್ಧನ ಅವತಾರ, ಇದು ಬುದ್ಧಿಯ ಅವತಾರ. ಈ ಬುದ್ಧಿಯ ಅವತಾರದಲ್ಲಿ ಬಹಳ ಕಷ್ಟ ಉಂಟು ಅಂತ ಹೇಳುದು. ಈಗದ ಬುದ್ಧಿ ಉಂಟಲ್ವ, ಅಂತೆಂತ ಬುದ್ಧಿ ಅಲ್ಲ ಮನುಷ್ಯರ ಬುದ್ಧಿ. ಅದು ಅತಿ ವೇಗವಾಗಿ ಹೋಗ್ತಾ ಉಂಟು. ಅದು ಎಷ್ಟು ವೇಗವಾಗಿ ಹೋಗ್ತಾ ಉಂಟು ಅಂತೇಳಿ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವೇಗವಾಗಿ ಹೋಗ್ತಾ ಉಂಟು ಈಗಿನ ಬುದ್ಧಿ. ಈಗ ಸತ್ಯವನ್ನು ಪ್ರಪಂಚ ಹಿಂಬಾಲಿಸ್ತಾ ಉಂಟು ಅಂತ ಹೇಳುದು. ಈಗ ಸತ್ಯವನ್ನು ಪ್ರಪಂಚ ಹಿಂಬಾಲಿಸ್ತಾ ಉಂಟು. ಇದು ಯಾರಿಗೆ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಅಷ್ಟು ಸೂಕ್ಷ್ಮವಾಗಿ ಹೋಗ್ತಾ ಉಂಟು ಅಂತ ಹೇಳುದು ಪ್ರಪಂಚ. ಎಲ್ಲಿಯೂ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲವೂ ಸಿಕ್ಕಾಕೊಳ್ತದೆ ಅಂತ ಹೇಳಿದ್ರೆ ಈ ಟೆಕ್ನಾಲಜಿ ಯಾಕೆ ಬಂತು? ಈ ವಿಜ್ಞಾನ ಎಲ್ಲ ಯಾಕೆ ಬಂತು? ಮಕ್ಕಳೇ, ನೀವು ಸತ್ಯವಂತರಾಗಿರಿ, ಕೂಡಿದಷ್ಟು ನಿಮಗೆ ನೀವು ಸತ್ಯವಂತರಾಗಿರಿ ಅಲ್ವಾ. ಆಗ ಸತ್ಯವಂತರಾಗಿರುವಾಗ ಇರುವ ಸ್ಥಿತಿಯನ್ನೇ ಪ್ರಪಂಚಕ್ಕೆ ಹೇಳುದು ಒಳ್ಳೇದಲ್ವಾ ಅಂತ ಹೇಳುದು ನಾನು. ಒಂದು ಮನೆ ಆದ್ರೂ ತಕೊ, ನೀನು ಮನೆ ಒಳಗೆ ನಡೆಯುವ ಇರುವ ವಿಚಾರವನ್ನೇ ಹಾಗೆ ತಕೊಳ್ಬೋದಲ್ಲ. ಅದ್ರಲ್ಲಿ ಹುಡುಕುದು ಯಾಕೆ? ಅದ್ರಲ್ಲಿ ಹುಡುಕೋಗೋದಾದ್ರೆ ಸಂಶಯಗಳು ಸ್ಟಾರ್ಟ್ ಆಗುದು. ನಡಿಬೇಕಿತ್ತು, ನಡೀತಾ ಉಂಟು, ಆಗ್ಲಿ, ಸಂತೋಷವಾಗಿರ್ಲಿ ಅಂತ ಹೇಳಿ ಬಿಟ್ಟು ಬಿಡುದು. ಯಾವ್ದು ನಮ್ಮದೆಲ್ಲ ಸತ್ಯವನ್ನು ತಿಳಿಯುದು. ಟೆಕ್ನಾಲಜಿ ಎಷ್ಟು ಬೆಳೆದ್ರು ಎಂತದ್ದು ಆದ್ರೂ ಕೂಡ ತಪ್ಪು ಮಾಡಿಯೇ ಮಾಡ್ತಾನೆ ಅಲ್ವಾ. ಅದರಿಂದ ಆ ಕಡೆ ಒಂದು ಯೋಚನೆ ಮಾಡ್ತಾನೆ ನಾವು ಅಲ್ವಾ. ಟೆಕ್ನಾಲಜಿಗೆ ಆಪೋಸಿಟ್ ಆಗಿ ಒಂದು ಯೋಚನೆ ಮಾಡ್ತಾನೆ ನಾವು. ಕಲಿಯುವ ಕಳ್ಳ ಹೇಗಿದ್ರು ಕದ್ದೇ ಕಲಿತಾನೆ ಅಂತ ಹೇಳುದು. ಅವ್ನು ಕಲಿಯುವ ಕಳ್ಳ, ಮಹಾ ಕಳ್ಳ ಅಂತ ಹೇಳುದು ಅಲ್ವಾ. ಟೆಕ್ನಾಲಜಿ ಮಾಡುದೇನು? ಕಲಿಯುವುದೇ ಅಲ್ವಾ. ಇನ್ನೊಬ್ಬರ ವಿಚಾರವನ್ನು ಕಲಿಯುವುದೇ ಅಲ್ವಾ. ಈ ಪ್ರಪಂಚದ ಎಲ್ಲರ ವಿಚಾರವನ್ನು ಕದ್ದುಕೊಂಡೇ ಇರುದು. ಅಲ್ಲಿ ಏನಾಗ್ತದೆ, ಇಲ್ಲಿ ಏನಾಗ್ತದೆ, ಅಲ್ಲಿ ಎಂತದ್ದು, ಇದು ಎಂತದ್ದು ಅಂತ ಹೇಳುದು. ಒಂದು ನಿಮಿಷದಲ್ಲಿ ಪ್ರಪಂಚಕ್ಕೆ ಹೋಗಿ ಮುಟ್ತದೆ ಒಂದು ವಿಷಯ. ಅಷ್ಟು ವೇಗವಾಗಿ ಹೋಗೋ ಪ್ರಪಂಚದಲ್ಲಿ ನಾವೆಷ್ಟು ಸೂಕ್ಷ್ಮವಾಗಿರ್ಬೇಕು ಅಂತೇಳಿ ನಮ್ಮ ಬುದ್ಧಿಗೆ ಬಿಟ್ಟ ವಿಚಾರ ಅಂತ ಹೇಳುದು. ಅರ್ಥ ಆಯ್ತಾ? ಒಳ್ಳೆ ಬುದ್ಧಿಯನ್ನು ಉಪಯೋಗಿಸಿ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಿ, ಸಾರ್ಥಕತೆಯನ್ನು ಕಂಡುಕೊಳ್ಳಿ. ಬೇರೆ ಅಂತ ಹೇಳುದಿಲ್ಲ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ, ನಿಮ್ಮ ಜ್ಞಾನ ನಿಮ್ಮ ಒಳಗೆ, ನಿಮ್ಮ ಸತ್ಯ ನಿಮ್ಮ ಒಳಗೆ. ಎಲ್ಲ ಆ ಭಗವಂತನ ವಿಚಾರ ಎಲ್ಲವಿರುವುದು ನಿಮ್ಮ ಒಳಗೆ, ನಿಮ್ಮ ಹೊರಗೆ ಯಾವುದೂ ಇಲ್ಲ. ಅರ್ಥ ಆಗ್ತದ? ನೀವು ಹೊರಗೆ ತಕೊಳ್ಳುವ ಎಲ್ಲಾ ವಿಚಾರಗಳು ಕೂಡ ಅದು ವ್ಯಕ್ತವೇ ಅಂತ ಹೇಳುದು, ಅದು ಬಿಸಾಡುದೇ ಅಂತ ಹೇಳುದು. ಆದ್ರೆ ನಿಮ್ಮ ಒಳಗೆ ಹೋಗುವ ವಿಚಾರ ಅಂದ್ರೆ ನಿಮಗೆ ಬೇಕಾದ ವಿಚಾರ ಅಂತ ಹೇಳುದು. ಅದ್ರಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೇ ಯಾವುದು? ಒಂದು ಗಾಳಿ, ಒಂದು ನೀರು, ಒಂದು ಅಗ್ನಿ ಅಲ್ವಾ. ಇದು ಗಾಳಿ ಮತ್ತು ನೀರು ಒಳಗೆ ಹೋಗುವ ಕಾರಣದಲ್ಲಿ ಅಗ್ನಿ ಉತ್ಪತ್ತಿ ಆಗುದು. ಗಾಳಿ ಮತ್ತು ನೀರು ಹೋಗದಿದ್ರೆ ಅಗ್ನಿ ಉತ್ಪತ್ತಿ ಆಗ್ತದ? ಆಗ್ತದೆ, ಆಗುದಿಲ್ಲ ಅಂತಿಲ್ಲ. ಯೋಗಿಗಳಿಗೆಲ್ಲ ಆಗ್ತದೆ. ಅರ್ಥ ಆಯ್ತಲ್ಲ? ಸಂಸಾರದಲ್ಲಿ ಇದ್ದವರಿಗೆ, ಸರ್ವಸಾಧಾರಣ ಮನುಷ್ಯರಿಗೆ ಸಾಧ್ಯನೇ ಇಲ್ಲ. ಅದರಲ್ಲಿ ನೀರಿನಲ್ಲಿ ಕರೆಂಟ್ ಹೇಗೆ ತೆಗಿತಾರೆ, ಅದೇ ರೀತಿ ನಮ್ಮ ದೇಹದ ಒಳಗೆ ಅಗ್ನಿ ಉತ್ಪತ್ತಿ ಆಗುದು. ಅಗ್ನಿ ಉತ್ಪತ್ತಿ ಆಗುವಾಗ ನಾವು ಊಟ ಮಾಡಿದೆಲ್ಲ ಕರಗುದು, ನಾವಿಷ್ಟು ಲವಲವಿಕೆಂದಿರುದು, ಎಲ್ಲ ಓಡಾಡುದು. ಅರ್ಥ ಆಗ್ತದ? ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ತದ? ಆಗುದಿಲ್ಲ. ಇದಕ್ಕೆ ಬೆಲೆ ಕಟ್ಟಿದ ಕಾರಣ ಇವತ್ತು ಪ್ರಪಂಚದಲ್ಲಿ ಇಷ್ಟು ಸಮಸ್ಯೆ ಅಂತ ಹೇಳುದು, ಇಷ್ಟು ದರಿದ್ರ ಅಂತ ಹೇಳುದು. ಪ್ರತಿಯೊಂದು ವ್ಯಾಧಿ 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 ಹೆಚ್ಚಾಗಲಿಕ್ಕೆ ಕಾರಣವೇ ಇಂಥ ಪರಮ ಪವಿತ್ರವಾದ ಸತ್ಯವಾದ ವಿಚಾರವನ್ನು ಮಾರಾಟ ಮಾಡುವುದಿಲ್ಲ. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಬೇಕು ಅಂತ ಹೇಳುದು. ನಮ್ಮ ಒಳಗಿರುವ ವಿಚಾರ ಎಷ್ಟು ವ್ಯಾಲ್ಯೂ ಉಂಟು, ಅದಕ್ಕೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಸಾಧ್ಯ. ಅದು ಫ್ರೀ ಆಗಿ ಸಿಗ್ತಾ ಉಂಟು ನಮಗೆ. ಅದಿದ್ರೆ ನಾವಿರುದು, ಅದಿಲ್ಲದ್ರೆ ನಾವಿಲ್ಲ. ಹೊರಗಿನ ಎಲ್ಲಾ ವಿಚಾರ ನಾವು ಬೆಲೆ ಕಟ್ಟು ತಗೊಳ್ತೇವೆ ಅಲ್ವಾ. ಒಂದು ಟಿವಿ ಆದ್ರೂ ಸರಿ, ಕಾರ್ ಆದ್ರೂ ಸರಿ, ಒಂದು ಮನೆ ಆದ್ರೂ ಸರಿ, ಭೂಮಿ ಆದ್ರೂ ಸರಿ, ಎಲ್ಲದಕ್ಕೂ ಬೆಲೆ ಕೊಟ್ಟು ತಗೊಳ್ತೀವಿ ಅಲ್ವಾ. ಈ ಶ್ವಾಸಕ್ಕೆ ಎಷ್ಟು ಬೆಲೆ?
ಕಟ್ಲಿಕ್ಕೆ ಆಗ್ತದಾ? ಇಲ್ಲ. ಹಾ ಇಲ್ಲ. ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳುದು. ಹೌದು. ಆಗ ಶ್ವಾಸ ಇರುವಾಗ ಕೂಡಿದಷ್ಟು ಒಳ್ಳೆ 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 ಕೆಲಸ ಕಾರ್ಯಗಳನ್ನು ಮಾಡಿ, ಒಳ್ಳೆ ಒಳ್ಳೆ ಚಿಂತನೆಗಳನ್ನು ಮಾಡಿ, 10 ಜನಕ್ಕೆ ಒಳಿತನ್ನೇ ಮಾಡಿ, ಕೂಡಿದಷ್ಟು ನಿಮ್ಮ ಕೈಲಾದಷ್ಟು ಏನು ಆಗ್ಲಿಲ್ಲ ಒಂದು ಒಳ್ಳೆ ಪ್ರಾರ್ಥನೆಯನ್ನಾದ್ರೂ ಮಾಡಿ. ಹೌದು. ನಿಮ್ಮ ಬುದ್ಧಿ ನಿಮಗೆ ಸ್ವಂತ ಎಂಬ ಸತ್ಯವನ್ನು ತಿಳಿಯಿರಿ. ಇನ್ನೊಬ್ಬನ ಬುದ್ಧಿ ನಿಮಗೆ ಸ್ವಂತ ಆಗುವುದಿಲ್ಲ, ಹೌದು. ಇನ್ನೊಬ್ಬರ ಜ್ಞಾನ ನಿಮಗೆ ಸ್ವಂತ ಆಗುವುದಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ. ಅರ್ಥ ಆಗ್ತದೆ ಹೇಳುದು? ನೀವೇನೇನು ಪಡ್ಕೊಂಡು ಬಂದಿದ್ದೀರಿ ಅದನ್ನು ನೀವು ಅನುಭವಿಸಲೇಬೇಕು ಎಂಬ ಸತ್ಯವನ್ನು ತಿಳಿಯಿರಿ ಅಂತ ಹೇಳುದು. ಸತ್ಯವನ್ನು ತಿಳಿದು ನಗು ನಗುತ್ತಾ ಸಂತೋಷದಿಂದ ಒಗ್ಗಟ್ಟಿನಿಂದ ಜೀವನ ಮಾಡ್ತಾ ಹೋಗಿ ಮಾನವ ಜನ್ಮಕ್ಕೆ ಸಾರ್ಥಕತೆ ತನ್ನಿತಾನಾಗೆ ಬರ್ತದೆ. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ ಗುರುವೇ ಶರಣಂ. ಗುರುವೇ ಶರಣಂ. ಶಿವಾಯ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.